ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದಾಳ. ಆ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ ಅಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟ್ರಿಗಳು, ಇವುಗಳನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನು ಉದ್ದಿ ಬಿತ್ಸಾಕ ಒಬ್ಬ ಸರದಾರ ಇಲ್ಲ. ಅರಮನಿ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ. ಕೂಸಿರಳು ಧ್ವನಿ ಮಾತ್ರ ನಾ ಕೇಳಲೇ ಇಲ್ಲ. ಇಷ್ಟೆಲ್ಲ ಇದ್ರೂ ಏನ್ ಮಾಡೋದೈತಿ? ಆದ್ರ ಬಂಜೆ ಅನ್ನೋ ಚುಚ್ಚು ಮಾತು ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಲಿಗೆ ಸೇರುವುದೈತಿ, ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀನ್ ಹಿಂಗ ಬುಡುಬುಡಿಕೆಯನ್ನ ಮಾತಿನಂಗ ಹೇಳಿದ್ರ ನಮಗೆ ಹೆಂಗ ಅರ್ಥ ಆಕೈತಿ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕೈತಿ. ಯವ್ವ ತಾಯಿ, ಈ ಬುಡುಬುಡಿಕೆನ ನಾಲ್ಗ್ಯಾಗ ಕರಿನಾಗರ ಮಚ್ಚೈತಿ. ನಾ ಹೇಳೋದೆಲ್ಲ ಖರೇನೇ ಐತಿ. ಯವ್ವ, ನನ್ನ ಮಾತು ನೀವು ನಂಬ್ತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇಂದ ಸೇರೋದೈತಿ. ಶಿವಲಿಂಗ, ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಐತಪ್ಪ ನಮಗೆ. ನೀ ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀವಿ, ಆಯ್ತಲ್ಲ? ಬುಡುಬುಡಿಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳ ಬಾ ತಾಯಿ, ಒಳ ಬಾರವ. ಯಾಕಜ್ಜ ನನ್ನ ಯಾಕೆ ಕರೆದಿ? ನಿನ್ನೆ ಭಿಕ್ಷೆ ಹಾಕ್ಸ್ಕೊಂಡು ಹೊರಗೆ ಬಂದ್ರೆ ಆಗ್ತಿರ್ಲಿಲ್ಲನು? ಯವ್ವ ಶ್ರಾವಣಿ, ಇನ್ನು ಮುಂದೆ ಈ ಬುಡುಬುಡಿಕೆನ ಬೆನ್ನ ಹತ್ತಿ ಊರೂರು ತಿರುಗಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದೆ ಈ ಅರಮನೆಗೆ ಮಗಳಾಗಿ ನೀನು ಬಾಳಬೇಕು. ಹುಣವಾ, ಇನ್ನು ಮುಂದೆ ಇದೇ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಯವ್ವ, ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳು ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದಲ್ರಿ ಅವ್ವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವ, ಈ ಹುಡುಗಿಗೂ ಈ ಮನೆಗೂ ಬಹಳ ಹತ್ತಿರದ ಸಂಬಂಧ ಐತಿ. ಈಕೆ ಮೈಯ ಹರಿಯೋ ರಕ್ತ ಇದ ಮನೆಯದ ಐತಿ. ಶಿವಲಿಂಗ, ಏನು ಹೇಳಕತ್ತೀಯೋ ನೀನು? ಈ ಹುಡುಗಿಗೆ ಈ ಮನೆಗೆ ಹತ್ತಿರದ ಸಂಬಂಧ ಐತಂತಿ? ಈ ಹುಡುಗಿ ಮೈಯಾಗ ಹರಿಯೋ ರಕ್ತ ಇದ ಮನಿದ ಅಂತ ಹೇಳ್ತಿ? ನೀ ಏನು ಹೇಳಕತ್ತಿ? ನನಗೊಂದು ಅರ್ಥನೇ ಆಗೋಲ್ದಪ್ಪ. ಧಳ್ಯಾರ, ಈ ಬುಡುಬುಡಿಕೆನ ಮಾತು ನಾಲ್ಗಿ ತುದಿ ಮ್ಯಾಗ ಐತ್ರಿ ಅಪ್ಪ. ಆ ಕಾಲಗರ್ಭದ ಸತ್ಯ ನಮ್ಮಪ್ಪ ಗವಿಸಿದ್ದೇಶ್ವರ್ಗೆ ಮಾತ್ರ ಗೊತ್ತೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷ್ಯ ಇಟ್ಟು ಕೇಳ್ರಿ ಅಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ಈ ಮನೆತನದ ರಕ್ತಕ್ಕೆ ಹುಟ್ಟಿದ ಕೂಸು ಐತ್ರಿ ಅಪ್ಪ ಇದು. ಅಂದ್ರ ಈಕಿ ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ ಅಪ್ಪ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರನ ಬೆಟ್ಟಪ್ಪನ ಮಗಳ? ಹಲೋ, ಈ ವಿಷಯ ನಿನಗೆ ಗೊತ್ತಿದ್ರು ಯಾಕೆ ಹೇಳಿಲ್ಲ ಇಷ್ಟು ದಿನ? ನಮ್ಮ ಅಣ್ಣನ ಮಕ್ಕಳನ್ನ ಹುಡುಕದೇ ಇರೋ ದಿನಾನೇ ಇಲ್ಲ. ನಮ್ಮ ಅಣ್ಣನ ಮಕ್ಕಳು ಈ ಭೂಮಿ ಮೇಲೆ ಅದಾರೋ ಇಲ್ಲೋ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಶಿವಲಿಂಗ, ಈಗ ನೀನು ನನ್ನ ಅಣ್ಣನ ಮಗಳನ್ನ ಮನೆಗೆ ಕರ್ಕೊಂಡ್ಬಂದದ್ದು ಬರಡು ಬಂಜರು ಭೂಮಿಯಾಗ ಬಂಗಾರ ಸಿಕ್ಕಂಗಾತಪ್ಪ, ಬಂಗಾರ ಸಿಕ್ಕಂಗಾತು. ಅಲ್ಲ ಶಿವಲಿಂಗಣ್ಣ, ಇವಳನ್ನ ಒಂದ್ಸಲನೂ ನಮ್ಮ ಮನೆ ಕರ್ಕೊಂಡು ಬರ್ಲಿಲ್ಲ. ಇವಳು ಯಾರು ಅಂತ ನಮಗೆ ಪರಿಚಯ ಮಾಡಿಸಿಲ್ಲ. ಅವರ ಅದಕ್ಕೆ ಕಾಲ ಇವತ್ತು ಕೂಡಿ ಬಂದೈತ್ರಿ ಯವ್ವ. ಯವ್ವರ, ಹಸ್ರಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತ್ರಿ ಯವ್ವ. ಆ ಗವಿಸಿದ್ದೇಶ್ವರನ ಅಪ್ಪಣಿ ಇವತ್ತಾಗೈತಿ ತಾಯಿ. ಎಲ್ಲಿ ನಿಮ್ಮ ಹೊಟ್ಟೆಗ ಮಕ್ಕಳು ಹುಟ್ಟಿ ಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ನಾನು ಸುಮ್ಮನಾಗಿದ್ದೀರಿ ಯವ್ವ. ಯವ್ವ, ಈ ಹುಡುಗಿ ಇದ ಮನಿದ ಐತ್ರಿ ಯವ್ವ, ಇದ ಮನಿದ ಐತಿ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ನಿ. ಹೌದ್ರಿ ದಣಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರೆ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದವ ಇವತ್ತಿನವರೆಗೂ ಬಂದೇ ಇಲ್ರಿಯಪ್ಪ. ಅವ ಯಾವ ಊರಾಗದಾನು,
ಏನು ಮಾಡಕತ್ತಾನೋ ಆ ನಮ್ಮಪ್ಪ ಗವಿಸಿದ್ದೇಶ್ವರ್ಗೆ ಗೊತ್ತರಿಯಪ್ಪ. ಹೋಗ್ಲಿ ಬಿಡ್ರಿ. ಶಿವಲಿಂಗಣ್ಣನ ಉಪಕಾರದಿಂದ ಆ ದೇವರ ದಯದಿಂದ ನಮ್ಮ ಭಾವನ ಮಗಳಾದ್ರೂ ನಮಗೆ ಸಿಕ್ಕಳಲ್ಲ, ಅದೇ ನಮಗೆ ಸಂತೋಷ. ಅಮ್ಮ ಬಾರಮ್ಮ ಇಲ್ಲಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ. ಬಾಕಂದ ಇಲ್ಲಿ. ಅಜ್ಜ ಹೋಗುವಾ ಹೋಗು. ಅವರು ಬೇರೆ ಯಾರೋ ಅಲ್ಲ, ನಿನ್ನ ಚಿಕ್ಕಮ್ಮ ಅದಾರ. ಅವರು ನಿನ್ನ ಚಿಕ್ಕಪ್ಪ. ಆಗೋ ಆ ಫೋಟೋದಾಗ ಕಾಣ್ತಾರಲ್ಲ, ಅವರ ನಿನ್ನ ತಂದಿ ಜಮೀನ್ದಾರ್ ಬೆಟ್ಟಪ್ಪ. ಅಜ್ಜ ಅಂದ್ರೆ ಇವರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ? ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಡಮ್ಮ, ಅಪ್ಪ ಅಮ್ಮನ ಅಂತ ಕರಿತಾಯಿ. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಹಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರಕ್ಕೆ ಕೋಲು ಮಿಂಚು ಹೊಡೆದು ದಕ್ಷಿಣಕ್ಕೆ ಗುಡುಗಿನ ಶಬ್ದ ಕೇಳೈತಿ. ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತಾ ತಾಯಿ? ಅಜ್ಜ ನೀನೇನೋ ನನ್ನ ಕುಟುಂಬದ ಗೂಡಿಗೆ ತಂದ್ಬಿಟ್ಟಿ. ಆದ್ರ ನಿನ್ ಕೂಡ ಆ ಹರಕ ಗುಡಿಸಲ್ದಾಗ ಬೆಳೆದು ನೀನ್ ಭಿಕ್ಷೆ ಬೇಡ್ಕೊಂಡು ತಂದ ಅನ್ನನ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಮರೆತ ನಿನ್ನಾಗಲಿ ಈ ಮನೆಯಾಗ ನಾನು ಹೆಂಗಿರ್ಲಿ ಅಜ್ಜ, ಹೆಂಗಿರ್ಲಿ? ಇಲ್ಲ, ನಾನೊಬ್ಳ ಈ ಮನೆಯಾಗ ಇರಂಗಿಲ್ಲ ಅಜ್ಜ. ನಾನು ನಿನ್ ಕೂಡ ಜಮ್ಮ ಹಂಗೆಲ್ಲ ಮಾತಾಡ್ಬಾರ್ದವ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಾಕಬೇಕು. ಇದೆಲ್ಲ ಆ ನಮ್ಮಪ್ಪನ ಸಿದ್ದಪ್ಪಜ್ಜನ ಅಪ್ಪಣೆ ಐತಿವ. ಯವ್ವ ನಾವೆಲ್ಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರ ಎಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ಅವ ನಗಿಸ್ತಾನ, ನಗಬೇಕು. ಅವ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಯವ್ವ ಈ ಬುಡ್ಬುಡ್ಕಿನ ಜೀವನ ಅಂದ್ರೆ ಹರಿಯೋ ನೀರಿದ್ದಂಗ. ಇವತ್ತು ಈ ಊರಾಗ, ನಾಳೆ ಮತ್ತೊಂದು ಊರಾಗ. ಅಮ್ಮ ಶ್ರಾವಣಿ, ನಿನಗೆ ಏನಂದ್ರೆ ತುಂಬ ಇಷ್ಟ ತಾಯಿ? ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ. ಧನಿ ಅಂತ ಕರಿಬೇಡಮ್ಮ, ಅಪ್ಪ ಅಂತ ಕರಿ ಮಗಳೇ. ಎಲ್ಲಿ ಒಂದೇ ಒಂದ್ಸಾರಿ ಅಪ್ಪ ಅಂತ ಕರಿಯಮ್ಮ. ಅಪ್ಪ ಮಗಳೇ, ಏನ್ ಪರ್ವತ? ಬನ್ರಿ ಇಲ್ಲಿ ನೋಡ್ರಿ. ಅಲ್ಲಿ ಶ್ರಾವಣಿಗೂ ನಿಮ್ಮ ಕುತ್ತಿಗೆ ಆಗಿರೋ ಮಚ್ಚೆ ಐತಿ. ಹೌದು, ಮತ್ತೆ ಶ್ರಾವಣಿ ಅಂದ್ರೆ ಯಾರಂತ ತಿಳಿದಿದ್ಯಾ ನೀನು? ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳು ಪಾರ್ವತಿ. ಈ ಜಮೀನ್ದಾರ್ ಮನೆತನದಲ್ಲಿ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತೆ. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ ಆ ಗವಿಸಿದ್ದೇಶ್ವರರ ಕೃಪೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದನ್ನು ಆ ಬೆಳೆ ಬರುವುದು. ಅಮ್ಮ, ನಿನ್ನ ಕಾಲೇಜ್ ಅಂದ್ರೆ ತುಂಬಾ ಇಷ್ಟನಾ ತಾಯಿ? ಹೌದ್ರಿ ದಣ್ಯರ, ಈ ಹುಡುಗಿಗೆ ಓದೋದಂದ್ರೆ ಭಾಳ ಆಸೆ ಐತ್ರಿ ಅಪ್ಪ. ಆದ್ರೆ ಏನು ಮಾಡಿದ್ರಿ, ನಮ್ಮ ಊರಾಗ 10ನೇವರೆಗೂ ಅಷ್ಟೇ ಸಾಲಿ ಐತ್ರಿಪ್ಪ. ಅಲ್ಲಿವರೆಗೂ ನಾ ಕಲ್ಸಿನ್ರಿ. ಈಕಿ ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ರಿ ಅಪ್ಪ. ದಣ್ಯರ, ಬಲ್ಲವರು ಒಂದು ಮಾತು ಹೇಳ್ತಾರಲ್ರಿಪ್ಪ, ಬೆಳೆದು ನಿಂತ ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರ್ಗೋ ಬೆಣ್ಣಿನ ಅಂಗೈಯಾಗ ಇಟ್ಕೊಂಡು ಬಿಸಿಲಾಗ ತಿರುಗಾಡ್ದು ಎರಡೂ ಒಂದ ಅಂತ. ಅದಕ್ಕೆ ಹೆದರಿ ಸುಮ್ಮನೆ ಆಗಿಬಿಟ್ಟಿರಪ್ಪ. ಅಪ್ಪರ, ಇನ್ನೇನು ನಮ್ಮ ಶ್ರಾವಣಿ ನಿಮ್ಮ ಮೂಡಿದಾಗ ಬಂದು ಬಿದ್ದಾಳ. ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿಯ ಆಸೆ ಈಡೇರಿದ್ರೆ ನನಗಷ್ಟೇ ಸಾಕ್ರಿ ಅಪ್ಪ. ಆಯ್ತು ಬಿಡು ಶಿವಲಿಂಗ. ಇನ್ನು ಮೇಲೆ ಶ್ರಾವಣಿ ಕಾಲೇಜ್ ಕಲಿಯೋದು ಬೇಡ. ಯಾಕೆ ಪಾರ್ವತಿ? ಅಲ್ಲ ರೀ, ಕಾಲೇಜಲ್ಲಿ ಉಡಾ ಹುಡುಗರಿರ್ತಾರೆ ಅಂತ ನೀವೇ ಹೇಳಿದ್ರ. ನಮಗೇನ್ರಿ ಕಡಿಮೆ ಆಗಿದೆ? ಲಕ್ಷ್ಮವ್ವ ಕಾಲು ಮುರ್ಕೊಂಡು ಬಿದ್ದಾಳ. ಕುಂತು ತಿಂದ್ರು ಕರಗಲಾರ್ದಷ್ಟು ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋದು ನಮಗೇನು ಬೇಡವ. ನಮ್ಮ ಮನೆಯೊಳಗ ಮಹಾರಾಣಿ ಹಂಗ ಆರಾಮಿದ್ರೆ ನಮಗೆ ಅಷ್ಟ ಸಾಕು. ಯಾಕ್ರಿ? ಅಂದ್ರೇನು ಪಾರ್ವತಿ?
ಕಲ್ತವ್ರೆಲ್ಲ ನೌಕರಿ ಮಾಡಬೇಕು ಅಂತ ಏನು ರೂಲ್ಸ್ ಐತಾ? ಅದು ಹಾಗ ಹಾಗಲ್ಲ ಪಾರ್ವತಿ, ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಫ್ಯಾಕ್ಟ್ರಿಗಳಿಗೆ ಮುಂದೆ ಶ್ರಾವಣಿ ಒಡತಿಯಾಗಕ್ಕದಾಳ. ಅದ್ರ ವ್ಯವಹಾರದ ಜ್ಞಾನಕ್ಕಾದ್ರೂ ಸ್ವಲ್ಪ ಓದ್ಲಿ ಬಿಡು. ಶ್ರಾವಣಿ, ನೀನೇನು ಚಿಂತೆ ಮಾಡಬೇಡಮ್ಮ, ಇವತ್ತೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಹೇಳಿ ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ, ಓಕೆನಾ? ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಮ್ಮುವ ಸಮಯ ಬಂದಾಯ್ತಣ್ಣ, ಬಂದಾಯ್ತು. ತಣಿ, ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನೇನು ಬರ್ತೀನಿ. ಏನು ಶಿವಲಿಂಗ, ನಮ್ಮ ಮನೆಯಾಗ ಸಂತೋಷದ ಹೊಳೆನ ಹರಿಸಿ ಈಗ ಬರಗೈಯಿಂದ ಹೊಕ್ಕೇನಂತೆಯಲ್ಲೋ, ಇರು ಸ್ವಲ್ಪ. ಪಾರ್ವತಿ, ಪಾರ್ವತಿ, ಶಿವಲಿಂಗನಿಗೆ ಕಾಳು ಕಡಿ ಅರ್ಬಿ ಅನ್ಸಡಿ ಅದೇನು ಬೇಕೆಲ್ಲ ತಂದು ಕೊಡಮ್ಮ. ರೀ, ನಮ್ಮ ಶ್ರಾವಣಿ ಬಂದ ಸಂತೋಷಕ್ಕೆ ನಾನು ಎಲ್ಲಾನು ಮರ್ತು ಬಿಟ್ಟಿದ್ದೀನಿ. ಶ್ರಾವಣಿ ಬಾ. ನೋಡಿದೀಯಾ ಶಿವಲಿಂಗ, ಮದುವೆ ಆದಾಗಿನಿಂದ ಇಲ್ಲಿವರೆಗೂ ನನ್ನ ಪಾರ್ವತಿಯ ಮುಖದಲ್ಲಿ ನಾನು ಸಂತೋಷನೇ ಕಂಡಿರಲಿಲ್ಲ. ಈಗ ಶ್ರಾವಣಿ ಬಂದಾಗಿನಿಂದ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ಈ ನಿನ್ನ ಉಪಕಾರದ ಋಣನ ಯಾವ ಜನ್ಮದಲ್ಲೂ ಮರೆಯೋದಿಲ್ಲಪ್ಪ. ಛೇ ದಣಿ, ಇದನ್ನೇನು ಮಾಡಕತ್ತೀರಿ? ಋಣದ ಮಾತು ಯಾಕೆ ಮಾತಾಡ್ತೀರಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ? ನಾನು ಈ ಮನೆ ಉಪ್ಪು ಉಂಡು ಬೆಳೆದ ದೇಹ ಐತಿ. ಈ ಮನೆ ಉದ್ಧಾರ ಮಾಡೋದು ನನ್ನ ಕರ್ತವ್ಯ ಐತಿ. ನನ್ನ ಕರ್ತವ್ಯ ನಾ ಮಾಡಿಲ್ರಿ ಅಪ್ಪ, ಅಷ್ಟೇ ರೀಪ್ಪ, ಅಷ್ಟೇ. ಶಿವಲಿಂಗಣ್ಣ, ಅವರ ಆಗಾಗ ನೀನು ನಮ್ಮ ಮನೆ ಕಡೆ ಬರ್ತಾ ಹೋಗ್ತಾ ಇರಪ್ಪ. ನೀನು ಬರೋದ್ರಿಂದ ನಮ್ಮ ಶ್ರಾವಣಿನೂ ಸ್ವಲ್ಪ ಖುಷಿಯಾಗಿರ್ತಾಳೆ. ಆಯ್ತು ರೀ ಅವ್ವ, ನೀವು ಹೇಳ್ದಂಗೆ ಆಗಲಿ. ಅವಾಗ ಬಂದು ಹೋಗ್ತಿರ್ತೀನಿ ರೀ ಅವ್ವ. ನಾನೇನು ಬರ್ತೀನಿ ರೀ ದಣಿ. ದಣಿ, ಇನ್ನೊಂದು ಮಾತು ರೀ ಅಪ್ಪ, ಆ ತಾಯಿ ಮಹಾಕಾಳಿಕಾದೇವಿ ಅಪ್ಪಣೆ ಆಗೈತ್ರಿ ಅಪ್ಪ. ಇನ್ನು ಮ್ಯಾಗ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗೆ ಕಾಯ್ಬೇಕ್ರಿ ಅಪ್ಪ. ಅಷ್ಟೇ ಅಲ್ರಿಪ್ಪ, ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಿ ಬರಬೇಕು. ಅಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ಉಣಿಸ್ಬೇಕು. ಇದನ್ನು ತಪ್ಪಲಾರ್ದ ಮಾಡಿದ್ರೆ ಬಲು ಒಳ್ಳೇದಾಗತ್ರಿಪ್ಪ, ಬಲು ಒಳ್ಳೇದಾಗತ್ತ. ತಣಿ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕೆ ಹೋಗ್ಬೇಡ್ರಿಪ್ಪ. ಆಯ್ತಪ್ಪ ಶಿವಲಿಂಗ, ನಿನ್ನ ಮಾತಿಗೆಂದರೆ ತಪ್ಪು ನಡೆದಿವನಪ್ಪ ನಾವು. ಆಯ್ತು, ನೀನು ಹೇಳ್ದಂಗೆ ಪಾಲಿಸ್ತೀವಿ. ಶಿವಲಿಂಗಣ್ಣ, ನಮ್ಮ ಮಗಳಿಗೆ ಒಳ್ಳೇದಾಗತ್ತೆ ಅಂದ್ರೆ ನೀನೇನು ಹೇಳಿದ್ರೆ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಸರಿನಾ? ಆಯ್ತು ಅಮ್ಮ. ಶ್ರಾವಣಿ, ನಾನೇನು ಬರಲ್ಲ ಅವ್ವ? ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ ಅಜ್ಜ. ನಾನು ಬಿಟ್ಟು ಹೋಗಿದ್ದೀನಿ ಅಂತ ಆ ಕಡೆ ಊರ ಮೇಲೆ ತಿರುಗ್ತಾ ಹೋಗಬೇಡ. ಸರಿಯಾದ ಸಮಯಕ್ಕೆ ಊಟ ಮಾಡು. ಅವಾಗ ನನ್ನ ನೋಡ್ಲಿಕ್ಕೆ ಈ ಮನೆಗೆ ಬರ್ತಾ ಇರು. ರೀ, ನಮ್ಮ ಮಗಳು ನಮಗೆ ಸಿಕ್ಕಿದ್ದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಶ್ರಾವಣಿ? ಇನ್ಮೇಲೆ ನೀನು ಕಾಲೇಜ್ಗೆ ಹೋಗೋ ಹುಡುಗಿ. ಈ ಥರ ಎಲ್ಲ ಜಡೆ ಹಾಕೊಂಡು, ಈ ಥರ ಎಲ್ಲ ಲಂಗ ಜಂಪರ್ ಹಾಕೊಂಡು ಇರಬಾರ್ದು ರೀ. ಇವಳನ್ನ ಪೇಟೆ ಕರ್ಕೊಂಡು ಹೋಗಿ ಅವಳು ಯಾವ ಡ್ರೆಸ್ ಕೇಳ್ತಾಳೋ ಆ ಡ್ರೆಸ್ ಎಲ್ಲ ಕೊಡಿಸ್ಕೊಂಡು ಬನ್ನಿ. ಆಯ್ತು ಪಾರ್ವತಿ. ಒಟ್ಟಿನಲ್ಲಿ ನನ್ನ ಮಗಳು ಸಂತೋಷವಾಗಿದ್ರೆ ನನಗೆ ಅಷ್ಟೇ ಸಾಕು. ಬಾ.